ನಮಸ್ಕಾರ. ಇವತ್ತಿನ ವಿಡಿಯೋ ಜೀವನದಲ್ಲಿ ಬೇಗ ನಿವೃತ್ತಿಯನ್ನು ಕಂಡುಕೊಳ್ಳಬೇಕಾದರೆ ಈ 4 ನಿಯಮಗಳನ್ನು ಪಾಲಿಸಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಹಿಂದಿನ ದಿನಗಳಲ್ಲಿ ಹಿಂದಿನ ಜನಾಂಗದಲ್ಲಿ ಹೆಚ್ಚಿನವರು ರಿಟೈರ್ ಆಗ್ತಾ ಇದ್ದದ್ದು 60 ವರ್ಷಕ್ಕೆ. ನನಗೆ ರಿಟೈರ್ಮೆಂಟ್ 60 ವರ್ಷಕ್ಕೆ ಬರುತ್ತೆ ಅಂತ ಬಹಳ ಮೊದಲೇ ಗೊತ್ತಿತ್ತು ಮತ್ತು ಅವರ ಫ್ಯಾಮಿಲಿ ಕಮಿಟ್ಮೆಂಟ್ಗಳನ್ನು ಮುಗಿಸ್ಕೊಳ್ತಾ ಇದ್ರು. ಒಂದಷ್ಟು ಹಣವನ್ನು ರೆಡಿ ಮಾಡಿಟ್ಕೊಳ್ತಾ ಇದ್ರು ರಿಟೈರ್ಮೆಂಟ್ಗೆ ಅಂತ. ಆದರೆ ಇಂದಿನ ದಿನಗಳಲ್ಲಿ ಒಂದಷ್ಟು ಟೆಕ್ನಾಲಜಿ ಚೇಂಜ್ ಆಗಿದೆ, ಕೆಲಸಗಳು ಬದಲಾಗಿದ್ದಾವೆ ಮತ್ತು ಒಂದಷ್ಟು ರಿಕ್ವೈರ್ಮೆಂಟ್ಸು ಚೇಂಜ್ ಆಗಿದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ವೃತ್ತಿ ಜೀವನ ಅನ್ನೋದು 25ರಿಂದ 60 ವರ್ಷದವರೆಗೆ ಇಲ್ಲದೆ ಇರ್ಬೋದು. ಬಹುಶಃ 45, 50, 55ಕ್ಕೆ ಕೂಡ ರಿಟೈರ್ ಆಗುವಂತ ಚಾನ್ಸಸ್ ಇದೆ. ಬೇಗ ರಿಟೈರ್ ಆಗ್ತೇನೆ ಅಂತ ಏನಾದರೂ ಯೋಚನೆ ಮಾಡಿಕೊಂಡ್ರೆ IT ಫೀಲ್ಡ್ನ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ಯಾರೂ ಕೂಡ ಖಚಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ ನನ್ನ ಜಾಬನ್ನು ನಾನು ರಿಟೈನ್ ಮಾಡ್ತೇನೆ. ಆದ್ದರಿಂದ ಬಹಳ ಇಂಪಾರ್ಟೆಂಟ್ ಇಂದಿನ ಜನಾಂಗದವರಿಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮತ್ತು 50 ವರ್ಷಕ್ಕೆ ರಿಟೈರ್ಮೆಂಟ್ ಆಗಬಹುದು, ಕಂಪಲ್ಸರಿ ಆಗಿ ಆಗಬಹುದು ಅನ್ನುವಂಥ ವಿಚಾರವನ್ನು ನೆನಪಲ್ಲಿಟ್ಟುಕೊಂಡು ಒಂದಷ್ಟು ಹಣವನ್ನು ಹೂಡ್ತಾ ಹೋಗ್ಬೇಕಾಗತ್ತೆ ತಮ್ಮ ಚಿಕ್ಕ ವಯಸ್ಸಿನಲ್ಲಿಂದನೇ. ಯಾಕಂದ್ರೆ ಯಾವಾಗ ನಮ್ಮ ಕೆಲಸ ಕೈಬಿಟ್ಟು ಹೋಗುತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಇವತ್ತು ನಾನು ವಿಡಿಯೋದಲ್ಲಿ ಮಾತಾಡ್ತಿರೋದು ಹೇಗೆ ಆದಷ್ಟು ಬೇಗ ನಮ್ಮ ಜೀವನದಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಕಂಡುಕೊಳ್ಳೋದು. ನಮ್ಮ ವಯಸ್ಸು ಈಗ 20ರಿಂದ 30 ಆಗಿದ್ರೆ, ನಮ್ಮ ವಯಸ್ಸು 20ರಿಂದ 30 ಆಗಿದ್ದಾರೆ ಅಂತ ಹೇಳಿದ್ದೇನೆ. ಆದರೆ ಒಂದು ವಿಚಾರ ನೆನಪಿಟ್ಕೊಳ್ಳಿ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಎಷ್ಟು ಬೇಗ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆಯೋ ಆಗ ನೀವು 20-22ಕ್ಕೇನೆ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದು ಒಂದು ಆಪ್ಷನ್ ಅಲ್ಲ, ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ನನ್ನ ಪ್ರಕಾರ ಕರ್ನಾಟಕದಲ್ಲಿರುವ ಎಲ್ಲ ಕನ್ನಡದ ಮಕ್ಕಳು ವಿಡಿಯೋನ ನೋಡಬೇಕು. ಆದ್ದರಿಂದ ಎಲ್ಲ ಮನೆಗಳಿಗೂ ದಯವಿಟ್ಟು ವಿಡಿಯೋನ ಫಾರ್ವರ್ಡ್ ಮಾಡಿ. ಯಾಕಂದ್ರೆ ನಾನು ಹೇಳುವ 4 ನಿಯಮಗಳನ್ನು ಚಾಚೂ ತಪ್ಪದೆ ಇಂದಿನಿಂದ ನಾನು ಪಾಲಿಸಿಕೊಂಡು ಹೋಗ್ತೇನೆ ಅಂತಂದ್ರೆ ರಿಟೈರ್ಮೆಂಟಿನ ಚಿಂತೆ ಇರುವುದಿಲ್ಲ ಮತ್ತು 50-55ಕ್ಕೆ ರಿಟೈರ್ಮೆಂಟ್ ಅನ್ನ ಕಂಡುಕೊಳ್ಳಬಹುದು, ಜೀವನದಲ್ಲಿ ಸಂತೋಷವನ್ನು ಪಡಬಹುದು. ಆದ್ದರಿಂದ ಇನ್ನೊಮ್ಮೆ ಹೇಳ್ತೇನೆ, ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಮೊದಲನೇ ನಿಯಮ, ಸ್ಟಾರ್ಟ್ ಇನ್ವೆಸ್ಟಿಂಗ್ ಅರ್ಲಿ. ಶೀಘ್ರವಾಗಿ ಉಳಿತಾಯ ಮಾಡಿ. ಜೀವನದಲ್ಲಿ ಒಂದು ದೊಡ್ಡ ಪಶ್ಚಾತ್ತಾಪ ಏನು ಅಂತಂದ್ರೆ ಹೆಚ್ಚಿನ ಹೂಡಿಕೆದಾರರಿಗೆ ನಾವು ಹಣವನ್ನು ಬೇಗ ನಮ್ಮ ಜೀವನದಲ್ಲಿ ಉಳಿತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಲ್ಲ. ನಾವು ಚಿಕ್ಕದಿದ್ದಾಗ, ಯಂಗ್ ಆಗಿರುವಾಗ ಕೇವಲ ಒಂದಷ್ಟು ಸ್ಮಾಲ್ ಅಮೌಂಟ್ ಅನ್ನ ಉಳಿತಾಯ ಮಾಡ್ತಾ ಹೋದ್ರೂ ಕೂಡ 45-50 ವರ್ಷಕ್ಕೆ ಅದು ದೊಡ್ಡ ಮೊತ್ತವಾಗಿ ಪರಿಣಮಿಸ್ತದೆ. ಅಕಸ್ಮಾತ್ ನೀವೇನಾದರೂ ನಿಮ್ಮ ಹೂಡಿಕೆಯನ್ನು 30-35ರ ಮೇಲೆ ಪ್ರಾರಂಭ ಮಾಡ್ತೀನಿ ಅಂತಂದ್ರೆ ಆವಾಗ ಚಕ್ರ ಬಡ್ಡಿಯ ಬೆನಿಫಿಟ್ ನಿಮಗೆ ಸಿಕ್ಕೋದಿಲ್ಲ. ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಮತ್ತೊಂದಷ್ಟು ಮುಂದಕ್ಕೆ ಹೋಗಿ ಬಹುಶಃ 60 ವರ್ಷದವರೆಗೂ ಕೆಲಸ ಮಾಡುವಂತಹ ಪ್ರಮೇಯ ಬರ್ಬೋದು. ಎರಡನೆಯದ್ದು, ಸ್ಮಾರ್ಟ್ ಅಂಡ್ ಥಾಟ್ಫುಲ್ ಸ್ಪೆಂಡಿಂಗ್. ನಾವು ನಿರ್ಧಾರ ಮಾಡಬೇಕು ಯಾವ ಲೈಫ್ ಸ್ಟೈಲಲ್ಲಿ ನಾವು ನಮ್ಮ ಜೀವನವನ್ನು ಸಾಗಿಸಬೇಕು ಮತ್ತು ಅದರ ಮೇಲೆ ನಮ್ಮ ಖರ್ಚನ್ನು ಮಾಡಬೇಕು. ಒನ್ ಆಫ್ ದಿ ಶ್ಯೂರ್ ವೇಸ್ ಆಫ್ ನಾಟ್ ಅಚೀವಿಂಗ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಈಸ್ ದಟ್ ಇಫ್ ಯು ಸ್ಪೆಂಡ್ ಮನಿ ಟು ಇಂಪ್ರೆಸ್ ಅದರ್ಸ್. ಅಂದ್ರೆ ಬೇರೆಯವರಿಗೆ ಇಂಪ್ರೆಷನ್ ಕೊಡಬೇಕು ಅಂತ ಹೇಳಿ ನೀವು ಅಂತಹ ಬಟ್ಟೆಗಳನ್ನು ಕೊಳ್ಳೋದು, ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಕೊಳ್ಳೋದು ಮತ್ತು ಒಳ್ಳೆಯ ಕಾರುಗಳನ್ನು, ಸ್ಕೂಟರ್ಗಳನ್ನು ತಗೊಳ್ಳೋದು ಮತ್ತು ದೊಡ್ಡ ದೊಡ್ಡ ಮನೆಗಳಲ್ಲಿರೋದು, ಈ ಲೈಫ್ ಸ್ಟೈಲ್ ನನಗೆ ಬೇಡ ಅಂತಂದ್ರೆ, ಅದನ್ನು ಇತರರಿಗೆ ಪ್ಲೀಸ್ ಮಾಡ್ಲಿಕ್ಕೋಸ್ಕರ ಮಾಡ್ತೀನಿ ಅಂತಂದ್ರೆ ನಿಮ್ಮ ಹಣದ ಉಳಿತಾಯ ಕಮ್ಮಿ ಆಗ್ತಾ ಹೋಗುತ್ತೆ, ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಹೇಳಿಕೊಳ್ಳುವಂತಹ ರಿಟೈರ್ಮೆಂಟ್ ಕಾರ್ಪಸ್ ರೆಡಿ ಆಗೋದಿಲ್ಲ. ರೆಡಿ ಆದರೂ ಕೂಡ 60 ವರ್ಷಕ್ಕೆ ರೆಡಿ ಆಗ್ಬೋದು. ಅಲ್ಲಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ನಿಮಗೆ ಬರೋದು ಲೇಟ್ ಆಗುತ್ತೆ. ಈಗ ಮೂರನೆಯ ನಿಯಮ, ಸೆಲೆಕ್ಟಿಂಗ್ ದ ರೈಟ್ ಇನ್ಸ್ಟ್ರೂಮೆಂಟ್. ಅಂದರೆ ಹಣವನ್ನು ಉಳಿತಾಯ ಮಾಡಿದರೆ ಸಾಲದು, ಆದರೆ ಅದನ್ನು ಒಂದು ಒಳ್ಳೆಯ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಾಕಬೇಕಾಗುತ್ತೆ. ಆ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಾಕಿದಾಗ ಅದೇನು ಇನ್ಫ್ಲೇಷನ್ ಬರುತ್ತೋ ಅದಕ್ಕಿಂತ ಜಾಸ್ತಿ ನಿಮಗೆ ಕಡ್ಡಾಯವಾಗಿ ಬರಲೇಬೇಕಾಗುತ್ತೆ. ಷೇರು, ಮ್ಯೂಚುವಲ್ ಫಂಡ್,
ಚಿನ್ನ, ರಿಯಲ್ ಎಸ್ಟೇಟ್ ಅಂತಂದ್ರೆ ಅವುಗಳಲ್ಲಿ ಬರುವಂತ ಲಾಭ ಇನ್ಫ್ಲೇಷನ್ಗಿಂತ ತುಂಬಾ ಜಾಸ್ತಿ ಇರುತ್ತೆ. ನಾನು ಹಣವನ್ನು ಉಳಿತಾಯ ಮಾಡಲು 4 ಇನ್ಸ್ಟ್ರೂಮೆಂಟ್ಗಳ ಬಗೆಗೆ ಮಾತಾಡಿದೆ. ಆದರೆ ನಿಮಗೆ ಜಾಸ್ತಿ ಲಿಕ್ವಿಡಿಟಿ ಇರಬೇಕು, ಜಾಸ್ತಿ ಪ್ರಾಫಿಟ್ ಬರಬೇಕು, ಕಮ್ಮಿ ತಲೆನೋವು ಇರಬೇಕು ಅಂತಂದ್ರೆ ಷೇರು ಮತ್ತು ಮ್ಯೂಚುವಲ್ ಫಂಡ್ ಕರೆಕ್ಟ್ ಆಗಿರುವಂತಹದ್ದು ಟು ಗೆಟ್ ದ ಹೈಯೆಸ್ಟ್ ರಿಟರ್ನ್ಸ್ ಇನ್ ಲಾಂಗ್ ಟರ್ಮ್. ಜೀವನದಲ್ಲಿ ನಾನು ಏನೂ ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ರೆಡಿ ಇಲ್ಲ ಮತ್ತು ನನ್ನ ಹಣಕ್ಕೆ ಕಂಪ್ಲೀಟ್ ಸೇಫ್ಟಿನೇ ಇರಬೇಕು ಅಂತಂದ್ರೆ, ಪ್ರಾಫಿಟಬಿಲಿಟಿ ಕಮ್ಮಿ ಆದರೂ ಪರವಾಗಿಲ್ಲ ಅಂತಂದ್ರೆ ಅವಾಗ ಬ್ಯಾಂಕಿನ ಡಿಪಾಸಿಟ್, ಇನ್ಶೂರೆನ್ಸ್ ಅಲ್ಲಿ ಹಣವನ್ನು ಹಾಕ್ಬೋದು. ಅದರಿಂದ ಇನ್ಫ್ಲೇಷನ್ಗಿಂತ ಜಾಸ್ತಿ ಹಣ ಬರುವುದಿಲ್ಲ. ಅಂದ್ರೆ ಹಾಕಿದ ಹಣ ಅಲ್ಲಿಗೆ ಆಗುತ್ತೆ. ಈಗ ಆದಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀವು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಕಂಡ್ಕೋಬೇಕು, ರಿಟೈರ್ ಆಗಬೇಕು ಅಂತಂದ್ರೆ ಪಾಲಿಸಬೇಕಾದ 4ನೇ ನಿಯಮ ಇಂಪ್ರೂವಿಂಗ್ ಅರ್ನಿಂಗ್ಸ್ ಥ್ರೂ ಪ್ರೊಫೆಷನ್ ಅಂಡ್ ಜಾಬ್. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ನೀವು ಅಚೀವ್ ಮಾಡಬೇಕು ಅಂತಂದ್ರೆ ಬಹಳ ಈಸಿ. ಆದಷ್ಟು ಜಾಸ್ತಿ ಹಣವನ್ನು ನೀವು ಅರ್ನ್ ಮಾಡ್ತಾ ಹೋಗ್ಬೇಕು. ಕೇವಲ ಎಕ್ಸ್ಪೆಂಡಿಚರ್ ಅನ್ನು ಮಾತ್ರ ಕಮ್ಮಿ ಮಾಡ್ತಾ ಹೋಗ್ತೀನಿ ಅಂತಂದ್ರೆ ಅವಾಗ ಉಳಿತಾಯ ಜಾಸ್ತಿ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ. ಯಾಕಂದ್ರೆ ಸ್ವಲ್ಪ ಸಮಯದ ನಂತರ ನಿಮ್ಮ ಖರ್ಚು ಯಾವಾಗಲೂ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ಫ್ಲೇಷನ್ ಇಂದ. ಅದರಿಂದಾಗಿ 45-50 ವರ್ಷಕ್ಕೆ ನೀವು ರಿಟೈರ್ ಆಗಬೇಕು ಅಂತಿದ್ರೆ ಆವಾಗ ನೀವು ನಿಮ್ಮ ಗಳಿಕೆಯನ್ನು ಒಂದಷ್ಟು ಜಾಸ್ತಿ ಮಾಡಬೇಕಾಗುತ್ತೆ. ಮತ್ತೆ ಒಂದಷ್ಟು ಪಾರ್ಟ್ ಟೈಮ್ ಇನ್ಕಮ್ ಅನ್ನು ಕೂಡ ಕಂಡುಕೊಳ್ಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೀವು ಆದಷ್ಟು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಒಂದಷ್ಟು ಜಾಸ್ತಿ ಸಂಬಳವನ್ನು ಪಡಿಲಿಕ್ಕೆ ಮತ್ತು ಒಂದಷ್ಟು ಜಾಸ್ತಿ ಪ್ರಮೋಷನ್ ಅನ್ನ ಸಂಪಾದನೆ ಮಾಡಬೇಕು ಅಂತಂದ್ರೆ ನಿಮ್ಮ ಸ್ಕಿಲ್ಸ್ ಅನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಕೇವಲ ಲಾಭದಾಯಕವಾಗಿರುವಂತಹ ಸ್ಥಳದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಹೋಗೋದು ಪ್ರಾಮುಖ್ಯವಲ್ಲ. ನನ್ನ ಕರಿಯರ್ನಲ್ಲಿ ನಾನು ಗ್ರೋತ್ ಅನ್ನು ಕಂಡ್ಕೋಬೇಕು, ಫೋಕಸ್ ಮಾಡಬೇಕು, ನನ್ನ ಇನ್ಕಮ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಆವಾಗ ಮುಂದಿನ ದಿನಗಳಲ್ಲಿ ದೊಡ್ಡ ಮೊತ್ತದ ಹಣವನ್ನು ಕ್ರೋಢೀಕರಣ ಮಾಡ್ಕೊಳ್ಬಹುದು. ತಜ್ಞರ ಪ್ರಕಾರ ನೀವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಯಾವಾಗ ಆಗ್ತೀರಿ ಅಂತಂದ್ರೆ ನಿಮ್ಮ ಹತ್ರ 300 ತಿಂಗಳ ಅಥವಾ 25 ವರ್ಷಕ್ಕೆ ಬೇಕಾದಂತ ಲಿವಿಂಗ್ ಎಕ್ಸ್ಪೆನ್ಸಸ್ ಇರಬೇಕು. ಉದಾಹರಣೆಗೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ 40,000 ಎಂದಿಟ್ಟುಕೊಳ್ಳೋಣ. 300 ತಿಂಗಳು ಅಂತಂದ್ರೆ 1.2 crore ಆಯ್ತು. ಅಂದರೆ ನಿಮ್ಮದೇ ಸ್ವಂತ ಮನೆ ಇದ್ದು ಮತ್ತೆ ಮಕ್ಕಳ ಎಕ್ಸ್ಪೆನ್ಸಸ್ ಎಲ್ಲ ಆಗಲೇ ಮುಗಿದೋಗಿದೆ ಅಂತಂದ್ರೆ 1.2 crores ನಿಮ್ಮ ರಿಟೈರ್ಮೆಂಟ್ಗೆ ಸಾಕಾಗುತ್ತೆ. ಆದರೆ ಇಲ್ಲಿ ಒಂದು ಸಣ್ಣ ತಪ್ಪನ್ನು ಮಾಡಿದ್ದೇವೆ. 40,000 ನೀವು ಖರ್ಚು ಮಾಡ್ತಾ ಇರೋದು ಇವತ್ತಿನ ಮಟ್ಟಿಗೆ ಒಂದು ತಿಂಗಳಿಗೆ ಇಂದಿನ ದಿನಗಳಲ್ಲಿ. ಮತ್ತೆ ಇವತ್ತಿನಿಂದ 25-30 ವರ್ಷದ ಬಳಿಕ ಇನ್ಫ್ಲೇಷನ್ ಇಂದಾಗಿ ಈ 40,000 1,20,000 ಆದಾಗ ಇಂಟು 300 ಅಂತಾದಾಗ ಆವಾಗ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ 3.6ರಿಂದ 4 ಕೋಟಿವರೆಗೂ ಆಗಬಹುದು. ಈ 4 ನಿಯಮಗಳನ್ನು ನೀವು ಪಾಲನೆ ಮಾಡ್ತೀನಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಕಂಡುಕೊಳ್ಬಹುದು. ನಿಮ್ಮ 20ನೇ ವಯಸ್ಸಿನಲ್ಲಿ 30ನೇ ವಯಸ್ಸಿನ ಒಳಗೆ ನೀವು ಪ್ಲಾನಿಂಗ್ ಪ್ರಾರಂಭ ಮಾಡ್ತೀನಿ ಅಂತಂದ್ರೆ ಆವಾಗ ಇದು ಪಾಸಿಬಲ್ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಮಾಡೋದನ್ನ ಪೋಸ್ಟ್ಪೋನ್ ಮಾಡಬೇಡಿ. ಅದಕ್ಕೋಸ್ಕರ ನಾನು ಹೇಳಿದೆ ಈ ವಿಡಿಯೋನ ಆದಷ್ಟು ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ಅವರ ಮನೆಯಲ್ಲಿ ಕೂಡ 20ರಿಂದ 30 ವಯಸ್ಸಿನವರು ಬೇಕಾದಷ್ಟು ಮಕ್ಕಳಿರ್ಬೋದು. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಕೂಡ 60ನೇ ವಯಸ್ಸಿನ ಒಳಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನ ಕಂಡುಕೊಳ್ಳಬೇಕು ಅಂತಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.